ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದು ತಮ್ಮ ವರಸೆಯನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಟ್ರಾಟರ್ಜಿಯನ್ನೇ ಬದಲಿಸಿದಂತೆ ಕಾಣಿಸ್ತಾ ಇದೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ. ನನಗೆ ಫೇಸ್ ಇದೆ, ವೈಬ್ರೇಷನ್ ಇದೆ, ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನನ್ನನ್ನು ಕರೆಸ್ತಾರೆ. ಇದು ಎದುರಾಳಿಗಳ ಪಾಲಿಗೆ ಡಿಕೆಶಿ ಕೊಟ್ಟಂತಹ ನೇರ ಸಂದೇಶನ. ನಾನು ನೀವಂದುಕೊಂಡಷ್ಟು ದುರ್ಬಲ ಅಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರ ಡಿಕೆಶಿ. ನಾನು ಮನೆಯಲ್ಲಿ ಕೂರಲು ಕಾಂಗ್ರೆಸ್ ಶಕ್ತಿ ಕೊಟ್ಟಿದ್ದ, ನಾನು ಸುಮ್ಮನೆ ಕೂರುವನಲ್ಲ ಅನ್ನುವಂತಹ ಸಂದೇಶವನ್ನ ವಿರೋಧಿ ಪಾಳೆಯಕ್ಕೆ ರವಾನಿಸಿದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿಗೆ ಸಿಕ್ಕಂತಹ ಭರವಸೆಯಾದರೂ ಏನು ಅನ್ನುವಂತಹ ಪ್ರಶ್ನೆಯನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿಯವರೆಗೂ ಡಿಕೆ ಶಿವಕುಮಾರ್ ಅವರನ್ನ ಅಂತರ್ಯುದ್ಧಕ್ಕೆ ಬಣ ರಾಜಕಾರಣಕ್ಕೆ ಏನೇ ಪ್ರಶ್ನೆ ಕೇಳಿಸಿದ್ರು ಹೈಕಮಾಂಡ್ ಇದೆ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಬಿಟ್ಟಿರುವಂತಹ ವಿಚಾರ ಅಂತ ಹೇಳ್ತಿದ್ರು. ಬಟ್ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಅವರ ಪಾನ್ ಮೂವ್ ಮಾಡಿದಂತಹ ರೀತಿ ಇದೆಯಲ್ಲ, ಅದು ಚೇಂಜ್ ಆಗಿದೆ. ಒಂದು ಕಡೆ ಹಾರ್ಡ್ ಕೋರ್ ಹಿಂದುತ್ವವನ್ನು ಜಪಿಸ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮ ಬಲವನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿರೋದೇ ಅವರ ನೆಕ್ಸ್ಟ್ ಮೂವ್ ಏನು ಅನ್ನುವಂತಹ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದೆ, ಈಗ ಡೆಪ್ಟಿ CM ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದು ತಮ್ಮ ವರಸೆಯನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಂದು ಕಡೆ ಹಾರ್ಡ್ ಕೋರ್ ಹಿಂದುತ್ವದ ಜಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮ ಬಲವನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಅಂಥದ್ದೇನಾಯಿತು ಅಂತ ಹೇಳಿ ಸುಖೇಶ್. ಪ್ರೇಮ್, ಒಂದು ಸ್ಪಷ್ಟ, ಕೆಲವು ಸಚಿವರುಗಳು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದು ಕಡೆ ಇಲಾಖೆಯ ಕೆಲಸದ ಮಧ್ಯದಲ್ಲಿ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿದ್ರು. ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಬಂದಿದ್ದರು. ಭೇಟಿ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯದ ಸಾಕಷ್ಟು ವಿಚಾರಗಳು ಚರ್ಚೆ ನಡೆದಿದೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಭರವಸೆ ಇರ್ಬೋದು, ನಿಮ್ಮ ಪಕ್ಷ ನಿಷ್ಠೆ ಅಥವಾ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವಂಥ ಭರವಸೆ ಸಿಕ್ಕಂತೆ ಕಾಣಿಸ್ತಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಇರುವಂತಹ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ತಮ್ಮದೇ ಆದ ಮಾತುಗಳನ್ನ ಆಡ್ತಾ ಇದ್ದಂಥವರಿಗೆ ನೇರ ಕೌಂಟರ್ ಮಾಡಿದಂತೆ ಕಾಣಿಸ್ತಿದೆ. ನನ್ನ ಫೇಸ್ ಇದೆ, ನನ್ನ ವೈಬ್ರೇಷನ್ ಇದೆ, ನನ್ನನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಕರೀತಾರೆ ಎಲ್ಲರೂ ಪ್ರಚಾರಕ್ಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವೆಲ್ಲವೂ ಕೂಡ ನಾನು ನೀವು ಅಂದುಕೊಂಡಷ್ಟು ಸುಲಭ ಅಲ್ಲ ಅಥವಾ ನೀವು ಅಂದುಕೊಂಡಷ್ಟು ವೀಕ್ ನಾನು ಅಲ್ಲ ಅನ್ನುವಂತಹ ನೇರವಾದ ಸಂದೇಶವನ್ನು ಪಕ್ಷದ ಒಳಗಿನ ವಿರೋಧಿಗಳಿಗೆ ಕಳಿಸಬೇಕಿತ್ತು. ಅದನ್ನು ಬಹುಶಃ ರವಾನಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ದೆಹಲಿಗೆ ಬಂದ ನಂತರದಲ್ಲಿ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಆತ್ಮವಿಶ್ವಾಸದ ಜೊತೆಗೆ ಎದುರಾಳಿಗಳಿಗೆ ಇದುವರೆಗೆ ಎಲ್ಲವೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ನೇರವಾಗಿ ಕೌಂಟರ್ ಮಾಡದಂತೆ ಇದೆ. ನನ್ನ ಫೇಸು, ವೈಬ್ರೇಷನು, ನನ್ನ ನಾಯಕತ್ವ ಇವೆಲ್ಲ ಮನೇಲಿ ಕೂರಕ್ಕಿರೋದಲ್ಲ, ನಾನು ಇದನ್ನು ನಾಯಕತ್ವವನ್ನು ಮಾಡ್ತೀನಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇರುವಂಥದ್ದು ಒಂದು ಹೊಸ ಬೆಳವಣಿಗೆ ಕೂಡ ಪ್ರೇಮ್. ಓಕೆ.